15 ಹಾಗೂ 16ನೇ ಕವನ. ತಿರುಗಿ ನಿಮ್ಮೂರೊಳಗೆ ಕೂಳನು ತಿರಿದು ಸಲಹುವೆ ನೆನ್ನ ಮಕ್ಕಳ ದರೆಯನಾಳುವ ಸತ್ವ ಸಾಹಸವಿದ್ದು ಫಲವೇನು ಒರೆಯಲರಿಯನೆ ದುರುಳ ನೆರಳಂ ಥರಿಯ ನದರೊಳಗೊಬ್ಬನೆದರಿಕೆ ನೆರೆಯ ಲಾರೆನು ಕೂಳನೆಂದಳು ನಸುನಗುತ್ತಾ. ಅಂದರೆ ಕುಂತಿಯು, ನಿಮ್ಮೂರಿನಲ್ಲಿ ಭಿಕ್ಷೆಗೆ ತಿರುಗಾಡಿ ನನ್ನ ಮಕ್ಕಳನ್ನು ಸಾಕುತ್ತಿದ್ದೇನೆ. ಅವರು ಸತ್ಯವಂತರು, ಭೂಮಿಯನ್ನಾಳುವ ಸಾಹಸಿಗಳು ಆಗಿದ್ದಾರೆ. ಏನು ಪ್ರಯೋಜನ? ಅವರಲ್ಲಿ ಒಬ್ಬ ದುಷ್ಟನಿದ್ದಾನೆ. ಅವನಿಗೆ 2 ಎಂದರೇನು 8 ಎಂದರೇನು ಎಂದು ತಿಳಿಯದು. ಆದರೆ ಊಟದಲ್ಲಿ ಗಟ್ಟಿಗ, ಅವನಿಗೆ ಕೂಳನ್ನು ಒದಗಿಸಲಾರೆ ಎಂದು ಕುಂತಿಯು ತಿಳಿಸುತ್ತಾಳೆ ಬ್ರಾಹ್ಮಣನಿಗೆ. ಆಗ ಬ್ರಾಹ್ಮಣನು, ಸಾಕಲಾರೆನು ಮಗನಾತನ ನೂಕುವೆನು ನಿಮ್ಮ ಉಸಿರನ್ನೋಟಕ್ಕೆ ಸಾಕು ತನಗುಳಿದವರ ಎನ್ನಲು ದ್ವಿಜನಕ್ಕೆ ಬೆರಗಾಗಿ ಸಾಕಲಾರದೆ ಮಗನ ನುರಿಯಲಿ ನೂಕಿದವರುಂಟೆ ಮಹಾಸತಿ, ಏಕೆ ವಾಳೆತನಕ್ಕೆ ನಮಿಸಿದೇನೆನ್ನುತ್ತಾ ಕೈ ಮುಗಿದ ಬ್ರಾಹ್ಮಣನು ಕುಂತಿಗೆ. ಅಂದರೆ ಕುಂತಿಯು, ಆ ಮಗನನ್ನು ನಾನು ಸಾಕಲಾರೆ, ಅವನನ್ನೇ ರಾಕ್ಷಸನಿಗೆ ಬಲಿಯಾಗಿ ನೂಕುತ್ತೇನೆ, ಉಳಿದ 4 ಸಾಕು ನನಗೆ ಎಂದಳು. ಬ್ರಾಹ್ಮಣನು ಬೆರಗಾಗಿ ಕುಂತಿಗೆ ಕೈ ಮುಗಿದು, ಸಾಕಲಾರದೆ ಮಗನನ್ನು ಸಾವಿಗೆ ನೂಕಿದವರು ಯಾರಾದರೂ ಉಂಟೆ? ಎಲ್ಲವೂ ಮಹಾಸತಿ, ನಿನ್ನ ಪರಾಕ್ರಮಕ್ಕೆ ಬೆರಗಾಗಿದ್ದೇನೆ ಎಂದು ಬ್ರಾಹ್ಮಣನು ಕುಂತಿ ತಾಯಿಗೆ ತಿಳಿಸುತ್ತಾನೆ. ಧನ್ಯವಾದಗಳು.